ಆತ್ಮೀಯ ಸ್ನೇಹಿತರೆ, ಇವತ್ತು ಮತ್ತೊಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ಬಂದಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಾಡಿನ ಉದ್ದಗಲಕ್ಕೆ ಹಿರಿಯ ಪತ್ರಕರ್ತರನ್ನ ಅವರ ಮನೆಯಂಗಳದಲ್ಲೇ ಅವರ ಊರಿಗೆ ಹೋಗಿ ಅಲ್ಲೇ ಸನ್ಮಾನ ಮಾಡುವಂಥ ಕೆಲಸವನ್ನು ಸ್ವತಂತ್ರ 75ನೇ ಸ್ವತಂತ್ರೋತ್ಸವದ ಸಂದರ್ಭದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಯಾರ್ಯಾರು ಹಿರಿಯ ಪತ್ರಕರ್ತರಿದ್ದಾರೆ ಅಂಥ ಪತ್ರಕರ್ತರ ಹಿರಿಯರ ಅನುಭವಗಳನ್ನು, ವೃತ್ತಿ ಜೀವನದ ಅನುಭವಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೇವೆ. ಈ ಬಾರಿ ಬಂದಿರುವಂಥದ್ದು ಭಾಳ ವಿಶೇಷವಾದದ್ದು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಗೆ ನಾವು ಬಂದಿದ್ದೇವೆ. ತರೀಕೆರೆಯಲ್ಲಿ ಇರುವಂಥ ಸುದೀರ್ಘ ಅವಧಿಗೆ 3.5 ದಶಕಗಳಿಗೂ ಹೆಚ್ಚು ಕಾಲ ಒಂದೇ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಅನಂತ್ ನಾಡಿಗ ಅವರು. ಅನಂತ್ ನಾಡಿಗ ಅವರು ಬಹುಶಃ ಯಾರು ಇಲ್ಲಿಗೆ ಈ ಭಾಗದಲ್ಲಿ ಕೇಳಿದಂತೆ ಯಾರಿಗೇ ಕೇಳಿದರೂ ಕೂಡ ಅನಂತ್ ನಾಡಿಗ ಅವರ ಹೆಸರನ್ನು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹೇಳ್ತಾರೆ. ಅಂಥ ಒಬ್ಬ ಒಳ್ಳೆಯ ಪತ್ರಕರ್ತ ಅವರು. ಈ ಬಾರಿಯ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಯಾರಿಗೆ ಕೊಡಬೇಕು ಅನ್ನೋವಂಥ ವಿಚಾರ ಬಂತು. ಆ ಕಮಿಟಿ ಒಳಗಡೆ ನಾನು ಕೂಡ ಒನ್ ಆಫ್ ದಿ ಮೆಂಬರ್ ಇದ್ದೆ. ಆ ಸಂದರ್ಭದಲ್ಲಿ ಎಲ್ಲರೂ ಚರ್ಚೆ ಮಾಡುವಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಳಿದಂಥ ಒಂದೇ ಹೆಸರು, ನಾವು ಅನಂತ್ ನಾಡಿಗ ಅವರಿಗೆ ಈ ಬಾರಿ ಆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಇಡೀ ಸಭೆಯಲ್ಲಿ ಒಕ್ಕೊರಲಿನಿಂದ ಒಂದು ತೀರ್ಮಾನ ಆಯಿತು. ಈಗ ಅವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅವಾರ್ಡ್ ಕೂಡ ಸಂದಾಯ ಆಗ್ತಾಯಿದೆ. ಪತ್ರಕರ್ತರಿಗೆ ವೃತ್ತಿ ಜೀವನದಲ್ಲಿ ಭಾಳ ಸುದೀರ್ಘ ಅವಧಿಗೆ ನಾವು ಕೆಲಸವನ್ನು ಮಾಡಿದರೂ ಕೂಡ ನಮಗೆ ಆ ಗೌರವ ತಾನಾಗೇ ಹುಡುಕಿ ಬಂದಾಗ ಅದು ಭಾರಿ ಸಂಭ್ರಮ, ಸಡಗರ, ಸಂತೋಷ ತರುವಂಥದ್ದು. ಬಹುಶಃ ಆ ಸಂಭ್ರಮ ಸಡಗರ ಮತ್ತೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವೃತ್ತಿ ಬಾಂಧವರ ನಡುವೆ ಆ ಸಂಭ್ರಮ ಸಡಗರ ಸಿಕ್ಕರೆ ಭಾಳ ಸಂತೋಷ. ಹಾಗಾಗಿ ಅಂಥ ಅನಂತ್ ನಾಡಿಗ ಅವರು ಅಂಥ ಹಿರಿಯ ಜೀವ, 77 ವಸಂತಗಳನ್ನು ಕಂಡಿರುವಂಥ ಹಿರಿಯ ಜೀವದ ಜೊತೆ ನಾವು ಇವತ್ತು ಕುಳಿತಿದ್ದೇವೆ. ಅವರ ತಂದೆ ಕಾಳಿಂಗಪ್ಪ, ಆದರೆ ತಾಯಿ ಕಮಲಮ್ಮ ಅವರು. ಕಮಲಮ್ಮ ಮತ್ತು ಕಾಳಿಂಗಪ್ಪ ಅವರ ದಂಪತಿಗಳ ಪುತ್ರನಾಗಿ ಜನಿಸಿದಂಥವರು ಅನಂತ್ ನಾಡಿಗರು. ಅನಂತ್ ನಾಡಿಗ ಮುಂಚೆ ಅವರು ಪತ್ರಿಕೋದ್ಯಮಕ್ಕೆ ಬರುವಂಥ ಕನಸೇನು ಕಂಡಿರಲಿಲ್ಲ. ಆದರೆ ಅಂಚೆ ವಾರ್ತೆ ಅಂತೇಳಿ ಒಂದು ಪತ್ರಿಕೆ ಶುರುವಾದಾಗ ಅದರ ಜೊತೆಯಲ್ಲಿ ತಮ್ಮ ವೃತ್ತಿ ಜೀವನದ ಬದುಕನ್ನು ಹೆಜ್ಜೆಯನ್ನು ಇಟ್ಟಂಥವ್ರು. ಅದಾದ ನಂತರ ಅದರ ಜೊತೆಗೆ ಸುದೀರ್ಘ ಅವಧಿಗೆ ಒಡನಾಟವನ್ನು ಇಟ್ಕೊಂಡು ಬಂದಂಥವ್ರು. ನಂತರ ಕನ್ನಡಪ್ರಭ ಪತ್ರಿಕೆಯಲ್ಲಿ ಅವರಿಗೆ ಬಿಡಿಯು ಸುದ್ದಿ ವರದಿಗಾರರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಆಗ ಒಬ್ಬ ತಾಲೂಕು ಪತ್ರಕರ್ತ ಆಗಿ, ತಾಲೂಕು ವರದಿಗಾರ ಆಗಿ ಅದರೊಳಗಡೆ ಸೇರ್ತಾರೆ. ಆ ತಾಲೂಕು ವರದಿಗಾರ ಆಗಿ ಒಂದು ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸೋದು 1 ವರ್ಷ, 2 ವರ್ಷ, 5 ವರ್ಷ ಅಥವಾ ಹೆಚ್ಚಂದ್ರೆ 10 ವರ್ಷ ಸೇವೆ ಸಲ್ಲಿಸಿದ್ರೆ ಭಾಳ ದೊಡ್ಡದು ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಆದರೆ ಅವರು 35 ವರ್ಷಗಳ ಕಾಲ ಒಂದೇ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದಂಥ ಹೆಗ್ಗಳಿಕೆ, ಹಿರಿತನ ಅವ್ರದ್ದು. ಹಾಗಾಗಿ ಇಡೀ ನಾಡಿನ ಎಲ್ಲ ಪತ್ರಕರ್ತರ ವೃತ್ತಿ ಬಾಂಧವರ ಪರವಾಗಿ ಅನಂತ್ ನಾಡಿಗ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಗ್ರೇಟ್. ಇಂಥ ಒಂದು ಅವಕಾಶಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ವಿ. ನಿಮ್ಮ ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವೇ ನಿಮ್ಮ ಮನೆಗೆ ಬಂದಂತೆ ಆಗಿದೆ. ಇಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ಗೌರವವನ್ನು ಸನ್ಮಾನ ಮಾಡಿದೆ. ನಿಮ್ಮ ಮನಸ್ಸಿನ ಆಳದ ಮಾತುಗಳನ್ನು ಕೂಡ. ನನಗೆ ತುಂಬ ಸಂತೋಷ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನನ್ನ ಹುಟ್ಟೂರಿಗೆ ಬಂದು ನನ್ನನ್ನು ಗೌರವಿಸುವಂತಹ ಅದೃಷ್ಟ, ಅವಕಾಶ ನನಗೆ ತುಂಬ ಸಂತೋಷ ತಂದಿದೆ. ನಮಗೆ ಹಿರಿಯರು ಹೇಳಿಕೊಟ್ಟ ಪಾಠನೇ ಹಾಗೆ, ವೃತ್ತಿನ ನೀನು ದೇವರು ಅಂತ ತಿಳ್ಕೊಂಡು ಗೌರವಿಸಬೇಕು, ವೃತ್ತಿನ ಪ್ರೀತಿ ಮಾಡಬೇಕು, ವೃತ್ತಿಗೆ ನಿಸ್ವಾರ್ಥವಾದ ಸೇವೆ ಸಲ್ಲಿಸಬೇಕು, ಯಾವುದೇ ರೀತಿಯ ಪ್ರತಿಫಲ ಬಯಸದೆ ನೀನು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದರಿಂದ ಕಳೆದ 35 ವರ್ಷಗಳಿಂದ ಕೂಡ ನಾನು ಅಂತಹ ಕೆಲಸವನ್ನು ಯಾವುದೇ ರೀತಿ ಎಡರು ತೊಡರು ಬರದ ರೀತಿಯಲ್ಲಿ ನಾನು ಕೆಲಸ ಮಾಡಿದೆ. ಆ ಕೆಲಸ ಮಾಡುವಂತಹ ದಾರಿಯಲ್ಲಿ, ಆ ಮಾರ್ಗದಲ್ಲಿ ನನಗೆ ಅನೇಕ ಸ್ನೇಹಿತರು ನಮ್ಮ ವೃತ್ತಿ ಬಾಂಧವರೇ ನನಗೆ ತುಂಬ ಸಹಕಾರ ನೀಡಿದರು. ನಮ್ಮ ಅಧ್ಯಕ್ಷರು ನನ್ನ ಸ್ಟೂಡೆಂಟು ಎಸ್ ಸುರೇಶ್ ಚಂದ್ರ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಷನ್ಗೆ ಆತ ಟೈಪಿಂಗ್ ಕಲ್ತ್ಕೊಳ್ಳೋಕ್ಕೆ ಬರ್ತಿರುವಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಆ ಹುಡುಗ ಹೇಗಿದ್ದ, ಅಧ್ಯಕ್ಷ ಆದಾಗಲೂ ಕೂಡ ಅಂಥದೇ ಒಂದು ನಮ್ಮ ಮೇಲೆ ಪ್ರೀತಿ ಗೌರವ ಇಟ್ಕೊಂಡ್ರು. ಪರಸ್ಪರ ಸಹಕಾರ, ಯಾವುದೇ ಇದನ್ನು ಹೇಳಿದ್ರು ಕೂಡ ನನಗೆ ಸಹಕಾರವನ್ನು ಕೊಟ್ಟರು. ಯಾವುದೇ ಒಬ್ಬ ರಾಜಕಾರಣಿ ನಾನು ಯಾವುದೋ ಇದಕ್ಕೆ ಪಕ್ಷ ಇದನ್ನು ಮಾಡಲ್ಲ. ನಾವು ಎಲ್ಲರೂ ಕೂಡ ನಮ್ಮಲ್ಲಿ ಎಲ್ಲ ಪಕ್ಷದವರು ಇವರು ಎಮ್ ಎಲ್ ಎಗಳಾಗಿದ್ದಾರೆ.
ಎಲ್ಲರೂ ಕೂಡ ಕರೆದು ನನ್ನ ಗೌರವಿಸಿದರು. ಯಾಕೆ ಅಂದರೆ ನಮ್ಮೂರಿನಲ್ಲಿ ತರೀಕೆರೆಯಲ್ಲಿ ಒಂದು ಸಣ್ಣ ಶಾಲೆಯಲ್ಲಿ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬದಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ತರೀಕೆರೆಗೆ ಬಂದರೂ ಕೂಡ ಆ ಕಾರ್ಯಕ್ರಮಕ್ಕೂ ನಾವು ಕೂತ್ಕೊತಿದ್ದೆ. ರಾಜ್ಯದ ಮುಖ್ಯಮಂತ್ರಿ ಬಂದರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊತಿದ್ದೆ. ನನಗೆ ಕರ್ತವ್ಯ ನಿರ್ವಹಿಸಬೇಕು ಅಂದರೆ ಸುದ್ದಿ ಇದಾಗಬೇಕು ಅಂದರೆ ನನಗೆ ತುಂಬ ಆಸೆ. ನನಗೆ ಸುದ್ದಿಯ ಹಸಿವಿದೆ. ಈಗಲೂ ಕೂಡ ನಾನು ಇಲ್ಲಿ ಕೂತರೂ ಕೂಡ, ನಿಮ್ಮ ಎದುರಿಗೆ ನಾನು ಕೂತರೂ ಕೂಡ ನನ್ನ ಕರ್ತವ್ಯ ನಾನು ಮರೆಯಿಲ್ಲ. ಅಷ್ಟರ ಮಟ್ಟಿಗೆ ನಾನು ಆ ಕೆಲಸಗಳನ್ನು ಇಲ್ಲಿವರೆಗೂ ಎಲ್ಲರ ಸಹಕಾರದಿಂದ ಮಾಡ್ಕೊಂಡು ಬಂದೆ. ಇವತ್ತಿನ ಹಿರಿಯ ಪತ್ರಕರ್ತರಿಗೆ ತುಂಬ ಜನ ಪತ್ರಕರ್ತರುಗಳು ಇವತ್ತು ಸುದ್ದಿ ಮನೆಗೆ ಬರ್ತಾ ಇದ್ದಾರೆ, ಅಂಥವ್ರಿಗೆ ನಿಮ್ಮ ಅಡ್ವೈಸ್ ಏನು ಹಿರಿಯರ? ಮತ್ತು ಅವರು ಅಧ್ಯಯನ ಮಾಡಬೇಕು, ಪುಸ್ತಕಗಳನ್ನು ಓದಬೇಕು, ಪತ್ರಿಕೆಗಳನ್ನು ಓದಬೇಕು, ಎಲ್ಲ ಪತ್ರಿಕೆಗಳನ್ನು ಅವರು ಓದಬೇಕು. ಓದಿದರೆ ಏನಾಗುತ್ತೆ ಅಂದರೆ ಅವರ ಶಬ್ದ ಭಂಡಾರ, ಜ್ಞಾನ ಭಂಡಾರ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಪತ್ರಕರ್ತ ಬಹಳ ಮುಖ್ಯವಾಗಿ ಸಮಸ್ಯೆಗಳನ್ನು ಹುಟ್ಟಾಕೋದು ಅಷ್ಟೇ ಪತ್ರಕರ್ತನ ಕೆಲಸ ಅಲ್ಲ. ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು. ಬೆಂಕಿ ಬಿದ್ದರೆ ಅದನ್ನು ಮೊದಲು ಆರಿಸಬೇಕಾದದ್ದು ಪತ್ರಕರ್ತನ ಜವಾಬ್ದಾರಿ. ಬೆಂಕಿ ಆರಿಸಿದ ನಂತರ ಅವನು ಸುದ್ದಿ ಮಾಡಬೇಕು. ಆ ತರಹ ಸಮಾಜಕ್ಕೆ ಅಭಿವೃದ್ಧಿ ಅವನ ಇದಾಗಿರಬೇಕು. ತಾನು ಉಳ್ಕೊಂಡಿರುವಂಥದ್ದು ಸಮಾಜದ ಆರೋಗ್ಯವನ್ನು ಕಾಪಾಡಬೇಕು. ಆ ಸಮಾಜದ ಜನರ ಆರೋಗ್ಯ ಕಾಪಾಡಿದ್ರೆ ತನ್ಮೂಲಕ ಪತ್ರಿಕೆಗೆ ಅವನು ಸೇವೆ ಸಲ್ಲಿಸಿದರೆ ಅವನ ಹೆಸರು ಅಜರಾಮರವಾಗಿರುತ್ತೆ ಎನ್ನುವುದು ನನ್ನ ಅಭಿಪ್ರಾಯ. ಮಾಧ್ಯಮ ಅಕಾಡೆಮಿ ಅವಾರ್ಡು ನಿಮ್ಮ ಹುಡುಕಿ ಬಂದಿದೆ, ನಿಮಗೆ ಈಗ ಏನು ಅನಿಸ್ತದೆ? ನನಗೆ ತುಂಬ ಜೀವನದಲ್ಲಿ 2 ಸಂದರ್ಭದಲ್ಲಿ ನನಗೆ ತುಂಬ ಬಹಳ ಸಂತೋಷ ಆಗಿದ್ದು. ಆ ಹೃದಯಪೂರ್ವಕವಾಗಿ ಒಂದು, ನನ್ನ ಮಗಳು ಒಂದು 8-10 ವರ್ಷ ಆಕೆ ಮಕ್ಕಳಾಗಿರಲಿಲ್ಲ. ಒಂದು ದಿವಸ ನಾನು ಕಂಪ್ಯೂಟರ್ ಸುದ್ದಿ ಮಾಡ್ತಾ ಕೂತ್ಕೊಂಡಿದ್ದೆ. ನನ್ನ ಮಗಳು ನನಗೆ ಫೋನ್ ಮಾಡಿದ್ದು, ಅಪ್ಪ ನೀನು ಅಜ್ಜ ಆಗ್ತಾ ಇದೆಯಾ, ತಾತ ಆಗ್ತಾ ಇದೆಯಾ ಅಂತ. ಅವತ್ತು ನನಗೆ ತುಂಬ ಆನಂದ ಆಯಿತು. ಅಂಥ ಆನಂದ ಯಾವತ್ತಾಯ್ತಪ್ಪ ಅಂತಂದರೆ, ನಮ್ಮ ಶಿವಾನಂದ ತಗಡೂರು ನೀವು ನನಗೆ ಮೊದಲ ಸುದ್ದಿ ಕೊಟ್ರಿ. ನಾನು ಇದರಲ್ಲಿ ನಿಮಗೆ ಕಳಿಸಿದ್ದೆ, ಮೊದಲ ಸುದ್ದಿ ಕೊಟ್ರಿ. ನೀವು ಪತ್ರಿಕಾ ಅಕಾಡೆಮಿ ಇದಕ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಅಂತ. ಆ ಭಾಜನರಾಗಿದ್ದೀರಿ ಇನ್ನು ಸುದ್ದಿ ಕೇಳಿ ನನಗೆ ಅವತ್ತು ಬಹಳ ತುಂಬ ಆನಂದವಾಯಿತು. ಯಾಕೆ ಆನಂದವಾಯಿತು ಅಂತಂದರೆ, ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ತಗೊಳ್ಳುವಂಥದ್ದು ದಿಗ್ಗಜರು ಕೂತ್ಕೊಂಡು ತೀರ್ಮಾನ ಮಾಡುವಂಥದ್ದು. ಬೇರೆ ಯಾವುದೇ ಪ್ರಶಸ್ತಿಗಳು ವಶೀಲಿ ಬಾಜಿ ಇದರಿಂದ ಬಂದಿರುತ್ತೆ. ಆದರೆ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಬಂತಲ್ಲ, ಆವಾಗ ನನಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಅವೆರಡು ಸಂದರ್ಭ ನನಗೆ ತುಂಬ ಆನಂದ ಕೊಟ್ಟಂಥ ಸಂದರ್ಭ. ಥ್ಯಾಂಕ್ ಯು ಸರ್. ನಿಮ್ಮ ಯಾವಾಗಲೂ ಕೂಡ ನಿಮ್ಮ ಹಾರೈಕೆ ಎಲ್ಲ ಸುದ್ದಿ ಮನೆಯ ಮೇಲೆ ಹೀಗೆ ಇರಲಿ, ಒಳ್ಳೆಯದಾಗಲಿ. ಇನ್ನೊಂದು ಸಂಗತಿ ನಾನು ತಿಳಿಸ್ಬಿಡ್ತೀನಿ. ಮತ್ತು ನನಗೆ ಸದಾ ಮಾರ್ಗದರ್ಶನ ನೀಡಿದಂಥ ಹಿರಿಯರು ಅನೇಕರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸಿ